ಅನುರಾಗ್ ಒಂದು ರೆಫ್ರಿಜರೇಟರ್ ಅನ್ನ 30% ನಷ್ಟಕ್ಕೆ 28,000 ಮಾರಾಟ ಮಾಡಿದ್ರು. ಅವ್ರು 25% ಲಾಭವನ್ನು ಗಳಿಸಲು ಬಯಸಿದ್ರ ಅವರು ಆ ರೆಫ್ರಿಜರೇಟರ್ ಎಷ್ಟು ಬೆಲೆಗೆ ಮಾರಾಟ ಮಾಡಬೇಕಿತ್ತು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಕಾಸ್ಟ್ ಪ್ರೈಸ್ ₹100 ಇತ್ತಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ? 30% ಲಾಸಿಗೆ ಮಾರ್ಯಾರ ಅಂದ್ರೆ 70 ಆಗತ್ತೆ. ಈ 70 ವ್ಯಾಲ್ಯೂ ಎಷ್ಟು ಕೊಟ್ಟಾನ? ಇಲ್ಲಿ 28,000 ಕೊಟ್ಟಾನ. ಅಂದ್ರೆ ಇಂಟು ಎಷ್ಟಾಗತ್ತೆ? ಇಲ್ಲಿ 400 ಆಗತ್ತೆ. ಕಾಸ್ಟ್ ಪ್ರೈಸ್ ಇಂಟು 400 ಮಾಡಿದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ? ಇಲ್ಲಿ 40,000 ಆಗತ್ತೆ. ಸೆಲ್ಲಿಂಗ್ ಪ್ರೈಸ್ ಏನಕತಿ? ಇಲ್ಲಿ 25% ಪ್ರಾಫಿಟ್ ಮಾಡಕ 40,000 ಇಂಟು 25% ಪ್ರಾಫಿಟ್ ಅಂದ್ರೆ 125 ಡಿವೈಡೆಡ್ ಬೈ 100 ಆಕತಿ. 20 ಕ್ಯಾನ್ಸಲ್ ಮಾಡೋಣ. ಸೆಲ್ಲಿಂಗ್ ಪ್ರೈಸ್ ಇದ್ರದ್ದು ಎಷ್ಟಾಗತ್ತೆ? ಇಲ್ಲಿ 50,000 ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ನಿರ್ದಿಷ್ಟ ಅಸಲಿನ ಮೇಲೆ 3 ವರ್ಷಗಳಿಗೆ ಬಂದ ಸರಳ ಬಡ್ಡಿ ₹1,782 ಆಗೈತಿ. ಅದೇ ಅಸಲಿನ ಮೇಲೆ ಅದೇ ಬಡ್ಡಿ ದರದಲ್ಲಿ 10 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಅಷ್ಟೊಂದು ಕೇಳಿರಿ. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ? ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗುತ್ತೆ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟನ? 1,782 ಕೊಟ್ಟನ. ಪ್ರಿನ್ಸಿಪಲ್ ಕೊಟ್ಟಿಲ್ಲ, ನಮ್ಗೆ ರೇಟು ಕೊಟ್ಟಿಲ್ಲ. ಟೈಮ್ ಎಷ್ಟು ಕೊಟ್ಟನ? ಇಲ್ಲಿ 3 ವರ್ಷ ಕೊಟ್ಟನ. ಡಿವೈಡೆಡ್ ಬೈ 100 ಆಗುತ್ತೆ. 3 ಒಂದ್ಲೆ 3 ಎಷ್ಟಲೇ ಆಗತ್ತೆ? ಇದು 594 ಆಗುತ್ತೆ. ಪ್ರಿನ್ಸಿಪಲ್ ಇಂಟು ರೇಟ್ ಎಷ್ಟಾಗುತ್ತೆ? 59,400 ಆಗುತ್ತೆ. ಇಲ್ಲಿ ರೇಟ್ ವ್ಯಾಲ್ಯೂ ಏನಾಗುತ್ತೆ? ಇದು 59,400 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಕೆಳಗೆ ಬರ್ತೈತಿ. ಅಂದ್ರೆ ಆರ್ ವ್ಯಾಲ್ಯೂ ಎಷ್ಟು ಬಂತು? 59,400 ಡಿವೈಡೆಡ್ ಬೈ ಪಿ ಆಯ್ತು. ನೋಡ್ರಿ, 10 ವರ್ಷಕ್ಕೆ ಅದ ಪ್ರಿನ್ಸಿಪಲ್ ಮೇಲೆ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿರಲಿ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಟು ಪ್ರಿನ್ಸಿಪಲ್ ಪಿ ಇಂಟು ಇಲ್ಲಿ ರೇಟ್ ಎಷ್ಟು ಬಂದೈತಿ ನಮ್ಗೆ? 59,400 ಡಿವೈಡೆಡ್ ಬೈ ಪಿ ಬಂದೈತಿ. ಇಲ್ಲಿ ರೇಟ್ 10 ವರ್ಷ ಕೊಟ್ಟರ ಡಿವೈಡೆಡ್ ಬೈ 100 ಆಗುತ್ತೆ. 20 ಕ್ಯಾನ್ಸಲ್, ಪಿ ಕ್ಯಾನ್ಸಲ್ ಆದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು? ಇಲ್ಲಿ 5,940 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ಗುಣಲಬ್ಧ 1,408 ಮತ್ತು ಅವುಗಳ ಲಸ 352 ಆಗೈತಿ. ಹಾಗಾದ್ರೆ ಅವುಗಳ ಮೊಸವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಇದೇನಾಗುತ್ತೆ? ಫಾರ್ಮುಲಾ LCM ಇಂಟು HCF ಕೊಟ್ಟು ಎ ಇಂಟು ಬಿ ಆಗುತ್ತೆ. ಅಂದ್ರೆ ಎರಡು ಸಂಖ್ಯೆಗಳು ಪ್ರಾಡಕ್ಟ್ ಕೊಟ್ಟನ ಅಂದ್ರೆ ಎ ಇಂಟು ಬಿ ಎಷ್ಟು? 1,408. LCM ಎಷ್ಟು ಕೊಟ್ಟನ? ಇಲ್ಲಿ 352. HCF ಕಂಡು ಹಿಡಿಬೇಕು ನಾವು. HCF ಕೊಟ್ಟು ಏನಾಗುತ್ತೆ? ಇಲ್ಲಿ 1,408 ಡಿವೈಡೆಡ್ ಬೈ 352 ಮಾಡಿದ್ರೆ ಎಷ್ಟಲೇ? ಇದು 4 1,408 ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. X/Y 11/5 ಆದ್ರೆ X - Y X+Y ನ ಮೌಲ್ಯ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, X ವ್ಯಾಲ್ಯೂ ಎಷ್ಟೈತಿ? 11 - 5 ರೇಷಿಯೋ 11 + 5 ಆಗುತ್ತೆ. ಇದೆಷ್ಟಾಗುತ್ತೆ? 6/16 ಆಗುತ್ತೆ. ಅಂದ್ರೆ ಇಲ್ಲಿ ಎಷ್ಟು? 3/8 ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಮರ್ ಅವರು ಸಚಿನ್ಗಿಂತ 10% ಹೆಚ್ಚು ದಕ್ಷತೆಯನ್ನು ಹೊಂದಿದ್ದಾರೆ ಅಂತ ಕೊಟ್ರೆ ಅಂದ್ರೆ 10% ಫ್ರಾಕ್ಷನ್ ಏನಾಗುತ್ತಿದೆ? 1/10 ಆಗುತ್ತೆ. ಇಲ್ಲಿ ಅಮರ್ ಮತ್ತು ಸಚಿನ್ ಎಫಿಷಿಯನ್ಸಿ ರೇಷಿಯೋ ಕೊಟ್ಟಾನ. ಇಲ್ಲಿ ಎಷ್ಟಾಗತ್ತಿದೆ? ಸಚಿನ್ 10 ಇತ್ತು ಅಂದ್ರೆ ಅಮರ್ ಜಾಸ್ತಿ 10% ಜಾಸ್ತಿ ಆಗಿ 11 ಆಕತಿ. ನೋಡ್ರಿ, ಸಚಿನ್ ಒಬ್ಬರು ಒಂದು ಕೆಲಸವನ್ನು 44 ದಿನಗಳಲ್ಲಿ ಮುಗಿಸಬಹುದಾದ್ರೆ ಅಮರ್ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಅಂತ ಕೊಟ್ಟರು. ನೋಡ್ರಿ, ಸಚಿನ್ ತೆಗೆದುಕೊಳ್ಳುವ ಟೈಮ್ ಎಷ್ಟು ಕೊಟ್ಟನ? ಇಲ್ಲಿ 44 ದಿನ ಕೊಟ್ಟನ. ಇಲ್ಲಿ ಟೋಟಲ್ ವರ್ಕ್ ಏನಕತಿ? ಎಫಿಷಿಯನ್ಸಿ ಇಂಟು ಟೈಮ್ ಮಲ್ಟಿಪೈ ಆಕತಿ. ಎಫಿಷಿಯನ್ಸಿ 10 ಐತಿ, ಸಚಿನ್ ಈ ಒಂದು ಟೈಮ್ 44 ಐತಿ. ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ? 440 ಆಗುತ್ತೆ. ಅಮರ್ ಅದನ್ನ ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ? ಇಲ್ಲಿ 440 ಡಿವೈಡ್ ಬೈ ಅವನ ಎಫಿಷಿಯನ್ಸಿ 11 ಐತಿ. ಅಂದ್ರೆ ಎಷ್ಟು ದಿನ ಬೇಕು? 40 ದಿನ ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಅವುಗಳ ಮೊತ್ತದ 30% ಆಗಿದ್ದರೆ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆಯ ಅನುಪಾತ ಏನಂತ ಕೇಳ್ಯಾರ. ನೋಡ್ರಿ, ಎರಡು ಸಂಖ್ಯೆಗಳ ವ್ಯತ್ಯಾಸ ಏನಾಗುತ್ತೆ? A - B = 30% ಅಂದ್ರೆ ಏನಾಗುತ್ತೆ? 30/100 ಅವುಗಳ ಮೊತ್ತ ಅಂತ ಕೇಳ್ಯಾರ. A + B ಆಗುತ್ತೆ. 0 ಕ್ಯಾನ್ಸಲ್. 10 ಇಂಟು A - B = 3 ಇಂಟು ಏನಾಗುತ್ತೆ? A + B ಆಗುತ್ತೆ. 10A - 10B = 3A + 3B ಆಗುತ್ತೆ. ಇದು 3A ಸೈಡ್ ಬಂದ್ರೆ ಏನಾಗುತ್ತೆ? 7A = 13B ಆಗುತ್ತೆ. A/B ರೇಷಿಯೋ ಏನಾಗುತ್ತೆ? 13/7 ಆಗುತ್ತೆ. ಅಂದ್ರೆ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ಅನುಪಾತ ಏನಾಗುತ್ತೆ? 13/7 ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಮೇಲೆ 50% ರಿಯಾಯಿತಿ ನೀಡಿದ ನಂತರವೂ 50% ಲಾಭ ಆಗುತ್ತೆ. ಯಾವುದೇ ರಿಯಾಯಿತಿ ನೀಡದಿದ್ದಾಗ ಲಾಭದ ಶೇಕಡಾವಾರು ಎಷ್ಟು ಇರುತ್ತೆ ಅಂತ ಕೇಳಿರಲಿ. ನೋಡಿ, ಫಾರ್ಮುಲಾ ಯೂಸ್ ಮಾಡಿ. ಕಾಸ್ಟ್ ಪ್ರೈಸ್ ಡಿವೈಡೆಡ್ ಮಾರ್ಕ್ ಪ್ರೈಸ್ = 100 - ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 + ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಏನಾಗುತ್ತೆ? ಇಲ್ಲಿ 100 - ಡಿಸ್ಕೌಂಟ್ ಎಷ್ಟೈತಿ? 50 ಐತಿ. ಡಿವೈಡೆಡ್ ಬೈ 100 + ಪ್ರಾಫಿಟ್ ಎಷ್ಟೈತಿ? 50 ಐತಿ. ಅಂದ್ರೆ 50 ಡಿವೈಡೆಡ್ ಬೈ 150 ಆಗುತ್ತೆ. ಅಂದ್ರೆ 1/3 ರೇಷಿಯೋ ಏನಾಗುತ್ತೆ? ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಆಯ್ತು. ಅಂದ್ರೆ ನೋಡ್ರಿ, ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟು ಆಯ್ತು? ನಮ್ಗೆ 1 ಆಯ್ತು. ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ಟಾನ? ಇಲ್ಲಿ 3 ಕೊಟ್ಟಾನ. ಅಂದ್ರೆ ಇದ್ರ ಮೇಲೆ ಯಾವ್ದು ಡಿಸ್ಕೌಂಟ್ ಕೊಡ್ಲಿಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? ಇದ್ರದ್ದು 3 ಆಗತ್ತೆ. ಪ್ರಾಫಿಟ್ ಎಷ್ಟಾಯ್ತು? ಇಲ್ಲಿ 2 ಆಯ್ತು. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ = 2/1 × 100 ಮಾಡಿದ್ರೆ ಎಷ್ಟಾಗುತ್ತೆ?
200% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಕ್ಯೂ ಆರ್ಗಳ ಸರಾಸರಿ 40 ಆಗೈತೆ ಅಂತ ಕೊಟ್ಟಾರ ಅಂದ್ರೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಏನಾಗುತ್ತೆ ಇಲ್ಲಿ 40 ಇಂಟು 3 ಮಾಡಿದ್ರೆ 120 ಆಗುತ್ತೆ. ಒಂದು ವೇಳೆ ಪಿ ಮತ್ತು ಕ್ಯೂಗಳ ಸರಾಸರಿ 35 ಅಂತ ಕೊಟ್ಟಾರ ಅಂದ್ರೆ ಪಿ ಮತ್ತು ಕ್ಯೂ ಎಷ್ಟಾಗುತ್ತೆ ಇಲ್ಲಿ 35 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 70 ಆಗುತ್ತೆ. ಆಮೇಲೆ ಕ್ಯೂ ಮತ್ತು ಆರ್ಗಳ ಸರಾಸರಿ 45 ಆಗಿದ್ರೆ ಕ್ಯೂನ ಮೌಲ್ಯ ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಕ್ಯೂ ಮತ್ತು ಆರ್ನ ಸರಾಸರಿ ಎಷ್ಟಾಗುತ್ತೆ ಇಲ್ಲಿ 45 ಇಂಟು 2 ಮಾಡಿದ್ರೆ 90 ಆಗುತ್ತೆ. ನಮ್ಮ ಕ್ಯೂ ಮೌಲ್ಯ ಕೇಳಿರಲಿ ನೋಡ್ರಿ. ಇಲ್ಲಿ 3 ಮಂದಿ ಸೇರಿ 120 ಐತಿ. ಇಲ್ಲಿ ಪಿ ಪ್ಲಸ್ ಕ್ಯೂ 70 ಐತಿ ಅಂದ್ರೆ ಇಲ್ಲಿ ಏನು ಉಳಿತೈತಿ 6 ಉಳಿತೈತಿ. 6 ಎಷ್ಟಾಗುತ್ತೆ 120 ಮೈನಸ್ 70 = 50 ಆಗುತ್ತೆ. ಆಮೇಲೆ ನೋಡ್ರಿ ಇಲ್ಲಿ ಕ್ಯೂ ಪ್ಲಸ್ ಆರ್ 90 ಕೊಟ್ರ ಅಂದ್ರೆ ಇಲ್ಲಿ ಏನು ಉಳಿತೈತಿ ಪಿ ಉಳಿತೈತಿ ಅಂದ್ರೆ 120ರಾಗ ಮೈನಸ್ 90 ಮಾಡಿದ್ರೆ ಎಷ್ಟಾಗುತ್ತೆ 30 ಆಗುತ್ತೆ. ಮತ್ತು ಪಿ ಮತ್ತು ಆರ್ದು ಟೋಟಲ್ ಎಷ್ಟಾಗುತ್ತೆ 80 ಆಗುತ್ತೆ. ಕ್ಯೂ ಒಂದು ಎಷ್ಟಾಗುತ್ತೆ ಇಲ್ಲಿ 120 ಮೈನಸ್ 80 ಮಾಡಿದ್ರೆ 40 ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಮ್ ರೇಷಿಯೋ ಎನ್ ರೇಷಿಯೋ ಪಿ = 3:7:5 ಮತ್ತು ಪಿ ರೇಷಿಯೋ ಕ್ಯೂ = 1:2 ಆದ್ರೆ ಎಮ್ ರೇಷಿಯೋ ಕ್ಯೂನ ಮೌಲ್ಯ ಎಷ್ಟು ಅಂತ ಕೇಳಿರಿ ನೋಡ್ರಿ. ಎಮ್ ರೇಷಿಯೋ ಎನ್ ರೇಷಿಯೋ ಪಿ ರೇಷಿಯೋ ಕ್ಯೂ ಇಲ್ಲಿ ಎಮ್ ಎನ್ ಪಿ ರೇಷಿಯೋನ್ ಕೊಟ್ರ 3:7:5 ಕೊಟ್ರ ಮತ್ತು ಪಿ ಮತ್ತು ಕ್ಯೂ ರಿಂದ ರೇಷಿಯೋ ಎಷ್ಟು ಕೊಟ್ರ 1:2 ಕೊಟ್ರ. ಅದನ್ನು ಕೆಳಗೆ ಬರೀನು 1:2 ಆಗುತ್ತೆ. ಇಲ್ಲಿ ಸೈಡ್ ಇದು ನಂಬರ್ 1 ಬರ್ಕೊಂಡು ಇಲ್ಲಿ 5 ಐತಿ, ಇಲ್ಲಿ 1 ಐತಿ, ಇಲ್ಲಿ 1 ಐತಿ. 3 1 3 7 1 7 5 1 5 5 2 10 ಇವನ್ನ ಏನು ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ಬೇಕು. ನಮ್ಗೆ ಎಮ್ ಮತ್ತು ಕ್ಯೂನ ಅನುಪಾತ ಕೇಳ್ಯಾರ. ಎಮ್ ಒಂದು ಎಷ್ಟೈತಿ 3 ಐತಿ, ಇಲ್ಲಿ ಕ್ಯೂ ಒಂದು ಎಷ್ಟೈತಿ 10 ಐತಿ ಅಂದ್ರೆ 3:10 ಆಯ್ತು. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಜ್ರಾಕೃತಿಯ ಕರ್ಣಗಳು 48 ಸೆಂಟಿಮೀಟರ್ ಮತ್ತು 64 ಸೆಂಟಿಮೀಟರ್ ಆಗೈತಿ. ಆ ವಜ್ರಾಕೃತಿಯ ಸುತ್ತಳತೆ ಎಷ್ಟು ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಇಲ್ಲಿ ಬಾವುಗಳು ಏನು ಕರ್ಣಗಳು ಏನೇನು ಕೊಟ್ಟರು ಇವ್ರು ಇಲ್ಲಿ ಒಂದು 48 ಕೊಟ್ಟನ, ಇನ್ನೊಂದು 64 ಕೊಟ್ಟನ. ನೋಡ್ರಿ ನಾವು ಬಾವಿನ ಉದ್ದ ಕಂಡಿಡೀನಿ. ಇಲ್ಲಿ ಎಷ್ಟಾಗುತ್ತೆ ಬಾವಿನ ಉದ್ದ ಅಂದ್ರೆ ಎ = ಏನಾಗುತ್ತೆ ಫಾರ್ಮುಲಾ ಇದು √d1/2 ಪ್ಲಸ್ d2/2 ಇಟ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ d1 ಎಷ್ಟೈತಿ 48/2 ಇಟ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ d2 ಎಷ್ಟೈತಿ ಇಲ್ಲಿ 64/2 ಇಟ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು 2 1 2 24 ಆಗುತ್ತೆ, 2 1 2 32 ಆಗುತ್ತೆ. ನೋಡ್ರಿ ಇದೇನಾಗುತ್ತೆ ಇಲ್ಲಿ 24 ಸ್ಕ್ವೇರ್ ಎಷ್ಟಾಗುತ್ತೆ ಇಲ್ಲಿ 24 ಸ್ಕ್ವೇರ್ ಪ್ಲಸ್ ಇದು ಎಷ್ಟಾಗುತ್ತೆ 32 ಸ್ಕ್ವೇರ್ ಆಗುತ್ತೆ. ಇದು ಎಷ್ಟಾಗುತ್ತೆ 24 ಸ್ಕ್ವೇರ್ 576, 32 ಸ್ಕ್ವೇರ್ 1024 ಆಗುತ್ತೆ. ಇದು ಟೋಟಲ್ ಎಷ್ಟಾಗುತ್ತೆ 1600 ಆಗುತ್ತೆ. ಇಲ್ಲಿ ಎ ವ್ಯಾಲ್ಯೂ ಅಂತ ಸ್ಕ್ವೇರ್ ರೂಟ್ ತೆಗೆದ್ರೆ 40 ಬರುತ್ತೆ. ನಮ್ಗೆ ಸುತ್ತಳತೆ ಕೇಳ್ಯಾರ. ಸುತ್ತಳತೆ ಫಾರ್ಮುಲಾ ಏನಾಗುತ್ತೆ 4a ಆಗುತ್ತೆ. 4 ಇಂಟು 40 ಮಾಡಿದ್ರೆ ಎಷ್ಟಾಗುತ್ತೆ 160 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಮುದ್ರಿತ ಬೆಲೆ 4500 ಮತ್ತು ಮಾರಾಟ ಬೆಲೆ 3900 ಆಗಿದ್ರೆ ನೀಡಲಾದ ರಿಯಾಯಿತಿ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಮಾರ್ಕ್ ಪ್ರೈಸ್ ಎಷ್ಟೈತಿ 4500 ಐತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 3900 ಆಗುತ್ತೆ. ಡಿಸ್ಕೌಂಟ್ ಎಷ್ಟೈತಿ ಇಲ್ಲಿ 600 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿಯಲ್ಲಿರುವ 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 20 ವರ್ಷಗಳು ಅಂತ ಕೊಟ್ಟರೆ ಅಂದ್ರೆ ಏನಾಗುತ್ತೆ 30 ಇಂಟು 20 ಮಾಡಿದ್ರೆ ಟೋಟಲ್ ಏಜ್ 600 ಆಕತಿ. ಒಂದು ವೇಳೆ ಪ್ರತಿ ವಿದ್ಯಾರ್ಥಿ ವಯಸ್ಸನ್ನು 5 ವರ್ಷಗಳಷ್ಟು ಹೆಚ್ಚಿಸಿದರೆ ಸರಾಸರಿ ವಯಸ್ಸು ಎಷ್ಟು ಸಂಖ್ಯೆಯನ್ನು ಹೆಚ್ಚಾಗುತ್ತೆ ಎಂಬುದನ್ನು ನಿರ್ದೇಶಿಸಿ ಅಂತ ಕೇಳಿರಲಿ. ನೋಡ್ರಿ 30 ಜನದ್ದು ಒಬ್ಬೊಬ್ರದ್ದು 5 ವರ್ಷ ಜಾಸ್ತಿ ಆದ್ರೆ ಟೋಟಲ್ ವಯಸ್ಸು ಎಷ್ಟು ಜಾಸ್ತಿ ಆಗುತ್ತೆ 150 ಆಗುತ್ತೆ. ಟೋಟಲ್ ಸಮ್ ಎಷ್ಟಾಗುತ್ತೆ ಇದು 750 ಆಗುತ್ತೆ. ಅಂದ್ರೆ ಹೊಸ ಸರಾಸರಿ ಎಷ್ಟಾಗುತ್ತೆ ಇಲ್ಲಿ 750 / 30 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 25 ವರ್ಷ ಆಗುತ್ತೆ. ಅಂದ್ರೆ ಎಷ್ಟು ಜಾಸ್ತಿ ಆಯ್ತು ಇಲ್ಲಿ ಮೊದಲಕ್ಕ 20 ಇತ್ತು, ಆಮೇಲೆ 25 ಆಯ್ತು. ಎಷ್ಟು ಜಾಸ್ತಿ ಇತ್ತು 5 ಜಾಸ್ತಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಇದನ್ನ 5 ಮಾಡ್ಕೊರಿ. ಆಪ್ಷನ್ ಸಿ ಇದನ್ನ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಡಬ್ಲ್ಯೂ ಮತ್ತು ಎಕ್ಸ್ ಇಬ್ಬರು ಸೇರಿ ಒಂದು ಕೆಲಸವನ್ನು 40 ದಿನಗಳಲ್ಲಿ ಮುಗಿಸಬಲ್ಲರು ಅಂತ ಕೊಟ್ಟರೆ ಅಂದ್ರೆ ಡಬ್ಲ್ಯೂ ಪ್ಲಸ್ ಎಕ್ಸ್ ಎಷ್ಟಾಯ್ತಿಲ್ಲಿ 40 ದಿನ ಆಯ್ತು. ಎಕ್ಸ್ ಮತ್ತು ವಾಯ್ ಇಬ್ಬರು ಸೇರಿ ಅದೇ ಕೆಲಸವನ್ನು 60 ದಿನಗಳಲ್ಲಿ ಮುಗಿಸಬಲ್ಲರು. ಎಕ್ಸ್ ಮತ್ತು ವಾಯ್ ಸೇರಿ ಎಷ್ಟು ದಿನ ಮಾಡ್ತಾರೆ ಇಲ್ಲಿ 60 ದಿನ ಮಾಡ್ತಾರೆ. ಒಂದು ವೇಳೆ ಡಬ್ಲ್ಯೂ ಎಕ್ಸ್ ವಾಯ್ 3 ಒಟ್ಟಿಗೆ ಕೆಲಸ ಮಾಡಿದ್ರೆ ಅದೇ ಕೆಲಸನ ಎಷ್ಟು ದಿನ ಮಾಡ್ತಾರೆ 30 ದಿನ ಮಾಡ್ತಾರೆ. ಅಂದ್ರೆ 3 ಜನ ಸೇರಿ ಎಷ್ಟು ಮಾಡ್ತಾರೆ ಡಬ್ಲ್ಯೂ ಎಕ್ಸ್ ವಾಯ್ ಸೇರಿ 30 ದಿನ ಟೈಮ್ ತೊಗೊಂತಾರೆ. ಹಂಗಾದ್ರೆ ಡಬ್ಲ್ಯೂ ಮತ್ತು ವಾಯ್ ಇಬ್ಬರು ಸೇರಿ ಅದೇ ಕೆಲಸ ಮುಗಿಸೋಕೆ ಎಷ್ಟು ದಿನಗಳು ತೆಗೆದುಕೊಳ್ತಾರೆ ಅಂತ ಕೇಳಿರಿ. ಎಲ್ ಸಿ ಎಮ್ ಏನಾಗುತ್ತೆ ಇದು 120 ಆಗುತ್ತೆ. 43 62 34 ಆಯ್ತು. ನೋಡ್ರಿ ಇಲ್ಲಿ 3 ಮಂದಿ ಶೇರ್ ಎಫಿಷಿಯನ್ಸಿ ಎಷ್ಟೈತಿ 4 ಐತಿ. ಇಲ್ಲಿ ಡಬ್ಲ್ಯೂ ಮತ್ತು ಎಕ್ಸ್ ಶೇರ್ ಎಷ್ಟೈತಿ 3 ಐತಿ. ಹಂಗಾದ್ರೆ ಇಲ್ಲಿ ಉಳಿದಿದ್ದು ಯಾರು ವಾಯ್ ಅಂದ್ರೆ ವಾಯ್ದು ಎಷ್ಟಾಗುತ್ತೆ 4 ರ 3 ಹೋದ್ರೆ 1 ಆಗುತ್ತೆ. ನೋಡ್ರಿ ಇಲ್ಲಿ ಎಕ್ಸ್ ಮತ್ತು ವಾಯ್ ಶೇರ್ 2 ಬಂದೈತಿ, 3 ಮಂದಿ ಶೇರ್ 4 ಐತಿ. ಅಂದ್ರೆ ಇಲ್ಲಿ ಯಾರದು ಡಬ್ಲ್ಯೂ ಎಷ್ಟಾಗುತ್ತೆ ಇಲ್ಲಿ 2 ಆಗುತ್ತೆ. ಅಂದ್ರೆ ಡಬ್ಲ್ಯೂ ಮತ್ತು ವಾಯ್ ತೆಗೆದುಕೊಳ್ಳೋ ಟೈಮ್ ಏನಾಗುತ್ತೆ 120 / ಎಫಿಷಿಯನ್ಸಿ ಎಷ್ಟೈತಿ 2 + 1 ಅದು 120 / 3 ಮಾಡಿದ್ರೆ ಅವ್ರು ಎಷ್ಟು ದಿನ ತೊಗೊಂತಾರೆ 40 ದಿನ ತೊಗೊಂತಾರೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ಕೆಜಿ ಗೋಧಿಯ ಬೆಲೆಯನ್ನು ಶೇಕಡ 50ರಷ್ಟು ಹೆಚ್ಚಿಸಲಾಗೈತಿ ಮತ್ತು ಈ ಹೆಚ್ಚಳ ರೂಪಾಯಿ 25 ರೂಪಾಯಿ ಆಗಿದ್ರೆ ಹಾಗಾದರೆ ಪ್ರತಿ ಕೆಜಿ ಗೋಧಿಯ ಹೊಸ ಬೆಲೆ ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಮೊದಲು ಮತ್ತು ನಂತರ ಮೊದಲಕ್ಕೆ ಏನೈತೆ 100 ರೂಪಾಯಿ ಇತ್ತು ಅಂದ್ರೆ 50% ಜಾಸ್ತಿ ಆಗೈತೆ ಅಂದ್ರೆ ಇದು ಎಷ್ಟಾಗುತ್ತೆ 150 ಆಗುತ್ತೆ. 0 ಅಂದ್ರೆ 2:3 ಆಗುತ್ತೆ. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು 1 ಈ 1 ವ್ಯಾಲ್ಯೂ ಎಷ್ಟು ಕೊಟ್ಟನ 25 ರೂಪಾಯಿ ಕೊಟ್ಟನ ಅಂದ್ರೆ ಇನ್ಕ್ರೀಸ್ ಆದ್ಮೇಲೆ ಅದ್ರ ವ್ಯಾಲ್ಯೂ ನಂತರ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನಂತರ ಏನಾಗುತ್ತೆ 3 × 25 ಮಾಡಿದ್ರೆ ಅದ್ರ ಹೊಸ ಬೆಲೆ ಎಷ್ಟಾಗುತ್ತೆ 75 ರೂಪಾಯಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗಡಿಯಾರವನ್ನು ರೂಪಾಯಿ 6,000ಕ್ಕೆ ಖರೀದಿಸಿ 5,500ಕ್ಕೆ ಮಾರಾಟ ಮಾಡಲಾಗಿದೆ. ಹಾಗಾದರೆ ನಷ್ಟ ಶೇಕಡಾವಾರು ಏನಂತ ಕೇಳಿದ್ರೆ ಪರ್ಸೆಂಟೇಜ್ ಆಫ್ ಲಾಸ್ ಏನಾಗುತ್ತೆ 6,000 ಮೈನಸ್ 5,500 ಡಿವೈಡೆಡ್ ಬೈ ಏನಾಗುತ್ತೆ 6,000 × 100 ಆಗುತ್ತೆ. ಲಾಸ್ ಎಷ್ಟು ರೂಪಾಯಿ ಆಗುತ್ತೆ 500 ರೂಪಾಯಿ ಲಾಸ್ ಆಗುತ್ತೆ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ 6,000 × 100 20 ಈ 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 8.33% ಏನಾಗುತ್ತೆ ಲಾಸ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಅಸಲಿನ ಮೇಲಿನ ವಾರ್ಷಿಕ ಶೇಕಡ 6ರ ಬಡ್ಡಿ ದರದಲ್ಲಿ 2 ವರ್ಷಗಳ ಸರಳ ಬಡ್ಡಿ ರೂಪಾಯಿ 960 ರೂಪಾಯಿ ಆಗುತ್ತೆ. ಹಾಗಾದರೆ ಅದೇ ಅಸಲಿನ ಮೇಲೆ ಅದೇ ಅವಧಿಗೆ ಮತ್ತು ಅದೇ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಚಕ್ರ ಬಡ್ಡಿ ಲೆಕ್ಕ ಹಾಕಿದರೆ ಸಿಗುವ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿರಿ. ನೋಡಿ ಏನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ = ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗೈತಿ 960 ಆಗೈತಿ. ಇಲ್ಲಿ ಪ್ರಿನ್ಸಿಪಲ್ ಕಂಡು ಹಿಡಿಬೇಕು. ರೇಟ್ 6 ಐತಿ. ಟೈಮ್ 2 ವರ್ಷ ಡಿವೈಡ್ ಬೈ 100 ಆಗುತ್ತೆ. 6 2 12 12 8 96 ಆಗುತ್ತೆ. ಪ್ರಿನ್ಸಿಪಲ್ ಎಷ್ಟಾಯ್ತು ಇಲ್ಲಿ 8,000 ರೂಪಾಯಿ ಆಗುತ್ತೆ. ನೋಡ್ರಿ ನಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಕೇಳ್ಯಾರ. ಕಂಪೌಂಡ್ ಇಂಟ್ರೆಸ್ಟ್ನ ರೇಟ್ ಎಷ್ಟೈತಿ ಇಲ್ಲಿ 6% ಐತಿ. ಅಂದ್ರೆ ಇದು 2 ವರ್ಷಕ್ಕೆ ಎಷ್ಟಾಗುತ್ತೆ ಇಲ್ಲಿ 6 + 6 + 6 × 6 ಡಿವೈಡ್ ಬೈ 100 ಮಾಡಿದ್ರೆ ಇದು 2 ವರ್ಷಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ 12.36% ಆಗುತ್ತೆ. ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ ಏನು ಇರ್ತೈತಿ 100% ಇರ್ತೈತಿ. ಈ 100% ವ್ಯಾಲ್ಯೂ ಎಷ್ಟೈತಿ 8,000 ಐತಿ. ಅಂದ್ರೆ ಇಂಟು 80 ಐತಿ. ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಇದು ಎಷ್ಟು ಬಂದೈತಿ 12.36% ಐತಿ. ಅಂದ್ರೆ ಇಂಟು 80 ಮಾಡಿದ್ವಿ ಅಂದ್ರೆ ಎಷ್ಟಾಗೈತಿ ಇದು 988.8 ರೂಪಾಯಿ ಏನಾಗುತ್ತೆ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರು 50 km/h ವೇಗದಲ್ಲಿ 150 km ದೂರವನ್ನು ಕ್ರಮಿಸಿದರೆ ಆ ಪ್ರಯಾಣವನ್ನು ಪೂರ್ಣಗೊಳಿಸಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟು ಕೊಟ್ಟನ 150 km ಕೊಟ್ಟನ. ಸ್ಪೀಡ್ ಎಷ್ಟೈತಿ 50 ಐತಿ. ಇಂಟು ಟೈಮ್ ಕಂಡಿಡ್ಬೇಕು 51 53 ಟೈಮ್ ಎಷ್ಟು ತೊಗೊಂತಾನೆ ಇಲ್ಲಿ 3 ಅವರ್ ತೊಗೊಂತಾನೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.